ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 25ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 26ನೇ ಅಧ್ಯಾಯವನ್ನು ಶುರು ಮಾಡೋಣ. ಮಗ ಬಾ, ಆಚೆ ಹೋಗೋಣ, ಇಲ್ಲೇನು ಮಾಡೋದೇನು ಬೇಡ. ಎಳೆದುಕೊಂಡೇ ಆಚೆ ಬಂದ. ನವಿ, ಊಟಕ್ಕೆ ಬಾರೋ ಎಂದು ಕೂಗಿದ ತಾರಾಮಣಿಗೆ, ಚಿಕ್ಕಮ್ಮ ನಂಗೆ ಊಟ ಬೇಡ, ನನಗೋಸ್ಕರ ಕಾಯಬೇಡಿ ಯಾರೂ, ಊಟ ಮಾಡಿ ಹಾಗೆ ಪ್ಲೀಸ್ ಚಿಕ್ಕಮ್ಮ, ಅಪ್ಪ ಊಟ ಮಾಡಿ ಮಿಸ್ ಮಾಡದೆ BP ಟ್ಯಾಬ್ಲೆಟ್ ತೊಗೊಳ್ಳೋ ಹಾಗೆ ನೋಡ್ಕೊಳ್ಳಿ, ನಾನು ಬರ್ತೀನಿ ಎನ್ನುತ್ತಾ ಅವಸರದಿಂದ ಸತಿಯನ್ನು ನಿಲ್ಲಲು ಬಿಡದೆ ಎಳೆದುಕೊಂಡೇ ಆಚೆ ಬಂದವನು ಬೈಕ್ ಸ್ಟಾರ್ಟ್ ಮಾಡಿ ಸೀದಾ ತೋಟದ ಮನೆ ಕಡೆಗೆ ನಡೆದ. ಮಾತಿನೊಡನೆ ಮುನಿಸಿಕೊಂಡವನಂತೆ ಮೌನಕ್ಕೆ ಶರಣಾಗಿದ್ದ ಸತಿ, ಅದೇನೇನು ಮಾಡ್ತಾನೆ ಮಾಡಲಿ, ನಾನು ಮೂಕ ಪ್ರೇಕ್ಷಕನ ಹಾಗೆ ಇರಬೇಕು ಅಂತ ಅಂದ್ಕೊಂಡು ದಾರಿಯಲ್ಲಿ ಯತಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿ ತೋಟದ ಮನೆ ತಲುಪಿದ್ರು. ಹಿಂದೆಯೇ ಯತಿ ಕೂಡ ಬಂದು ತಲುಪಿದ್ದ. ಮತ್ಯಾರಿಗೆ ಹೊಡಿಬೇಕೋ, ಇಷ್ಟು ಅರ್ಜೆಂಟಾಗಿ ಕರೆಸ್ತಲ್ಲ ಹೇಳು ಅಂತ ದುಮುಗುಡುತ್ತಲೇ ಕೇಳಿದ್ದ ಯತಿ. ಮಣ್ಣು ದಿಣ್ಣೆಯ ಮೇಲೆ ತಲೆ ಮೇಲೆ ಕೈ ಹೊತ್ತು ಕುಳಿತ ನವೀನನ್ನು ನೋಡಿ ಸತಿಗೆ ಅಯ್ಯೋ ಅನಿಸಿತಾದರೂ ತಪ್ಪು ಮಾಡಿದ್ದಾನೆ, ಅನುಭವಿಸ್ತಿದ್ದಾನೆ ಅಂದ್ಕೊಂಡು ನೋಡಿಯೂ ನೋಡದಂತೆ ಕೂತ್ಕೊಂಡಿದ್ದ. ವಿಷಯ ತಿಳಿಯದ ಯತಿಗೆ ಸಂಕ್ಷಿಪ್ತವಾಗಿ ತಿಳಿಸಿ ದಿಕ್ಕೆ ತೋಚದವನಂತೆ ಕುಳಿತ. ಮೊದಲೇ ಟೆನ್ಷನ್ ಮನುಷ್ಯ ಯತಿ. ನವಿ ಮಾಡಿಕೊಂಡ ಎಡವಟ್ಟನ್ನು ಕೇಳಿ ಸರಿಪಡಿಸುವ ದಾರಿ ಬಗ್ಗೆ ಯೋಚಿಸಿ ತಲೆ ಚಿಟ್ಟು ಹಿಡಿದ ಹಾಗೆ ಆಗಿತ್ತು. ಇವನ್ಯಾಕೆ ಒಳ್ಳೆ ಗರ ಬಡ್ದೋನು ಹಾಕೂತಿದ್ದಾನೆ? ಮೌನವಾಗಿ ಕೂತಿದ್ದ ಸತಿಯನ್ನು ನೋಡುತ್ತಾ ಕೇಳಿದ್ದ. ಘನಂದಾರಿ ಕೆಲಸ ಮಾಡಿದಾನಲ್ಲ ಅದಕ್ಕೆ, ಕೆಂಗಣ್ಣಾಗಿದ್ದ ಸತಿ. ಏನೋ ದುಡುಕು ಮಾಡಿದ್ದಾನೆ, ಮುಂದೇನು ಅಂತ ನೋಡೋ. ಯತಿ ಗದರಿದ. ಅವನನ್ನು ಕನ್ವಿನ್ಸ್ ಮಾಡೋದಕ್ಕಿಂತ ಇವನನ್ನು ಕನ್ವಿನ್ಸ್ ಮಾಡೋದೇ ಕಷ್ಟ ಆಗ್ತಿದೆ. ಲೋ ಮಗ, ನೀನೇ ಹೀಗಾದರೆ ಹೇಗೋ? ನವಿ ಗೆಳೆಯನ ಮುಂದೆ ಗೋಗರೆಯವನ ಹಾಗೆ ಕೇಳಿದ್ದ. ಇದು ಮೊದಲನೇ ಸರ್ತಿ ಅಲ್ಲ, ಆಲ್ರೆಡಿ ವಾರ್ನಿಂಗ್ ಮಾಡಿದ್ಮೇಲೂ ನಾಯಿ ಬಾಲ ಡೊಂಕೆ ಅನ್ನೋ ಹಾಗೆ ಕಣೋ ನೀನು. ಥೂ, ನಮ್ಮ ನವೀನ ನೀನು ಅನ್ನೋ ಅಷ್ಟು ಆಶ್ಚರ್ಯ ಆಗ್ತಿದೆ. ಪ್ರೀತಿ ಅಂದರೆ ಅಧಿಕಾರ ಅಲ್ಲ, ನಂಬಿಕೆ ಕಣೋ. ಒಂದೇ ಒಂದು ಕ್ಷಣ ಅವಳೆಂಥವಳು, ಫ್ಯಾಮಿಲಿ ಎಂಥದ್ದು, ಅವಳು ಈ ಥರ ಮಾಡಿರೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದರೆ ಸಾಕಾಗ್ತಿತ್ತು. ಚಿಕ್ಕವಳಾಗಿದ್ದರೂ ತಾಳ್ಮೆ, ಮೆಚ್ಯೂರಿಟಿನ ಅವಳನ್ನು ನೋಡಿ ಕಲಿಬೇಕು ನೀನು. ಅಷ್ಟಿಲ್ಲದೆ ಗೌಡ್ರು ನಿಮ್ಮ 4 ಜನಗಳಿಗಿಂತ ಜಾಸ್ತಿ ಅವಳನ್ನು ಹಚ್ಕೊಂಡಿಲ್ಲ. ನೀನು ಹೊಡೆದ ಮರುಕ್ಷಣನೇ ಅವಳು ತಿರುಗಿಸಿ ಹೊಡಿಬೋದಾಗಿತ್ತು. ಕೂಗಾಡಿ ಗಲಾಟೆ ಮಾಡೋದು ಎಷ್ಟೊತ್ತಿನ ಕೆಲಸ ಆಗ್ತಿತ್ತು. ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ನಿಂಗೆ ಧರ್ಮದೇಟ್ ಕೊಡಿಸ್ಬೋದಾಗಿತ್ತು ಅವಳು. ಅವಳಿಗೆ ಅವಮಾನ ಆದರೂ ನಿನಗೆ ನಿನ್ನ ಮನೆತನಕ್ಕೆ ಅವಮಾನ ಆಗಬಾರ್ದು ಅಂತ ಸುಮ್ಮನಾದ್ಲು. ಇವತ್ತು ರವಿ ಹೇಳಿದ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇಷ್ಟು ಮಾಡಿರೋನು ನಾಳೆ ಮತ್ತಾರೋ ಮಾತು ಕೇಳಿಕೊಂಡು ಇನ್ನೇನೋ ಮಾಡಲ್ಲ ಅಂತ ಹೇಗೋ ನಂಬೋದು ನಿನ್ನ? ಅವಳ ಅಣ್ಣನಾಗಿ ನಾನು ನಿನ್ನ ನಂಬಲ್ಲ. ಅವಳೇನು ಬಿದ್ದಿದ್ದಾಳಾ ಅಥವಾ ನೀನು ಕೀಲಿ ಕೊಡೋ ಗೊಂಬೆನ ಅವಳು? ನಿನ್ನ ನಕ್ರೆ ನಗಬೇಕು, ಬೈದರೆ ಬೈಸ್ಕೋಬೇಕು, ಹೊಡೆದ್ರೆ ಹೊಡೆಸ್ಕೋಬೇಕು ಅನ್ನೋದಕ್ಕೆ ಅಂತ ಸತಿ ಕೇಳಿದ್ದ. ಉಗಿಸ್ಕೊ ಮಗನೆ, ಸಮಾಧಾನವಾಗಿ ಇರೋ ಅಂತ ಹೇಳಿದರೆ ನನ್ನ ಮಾತೇ ಕೇಳಲ್ಲ ಅಂತ ಯತಿ ಕೂಡ ಗದರಿದ್ದ. ಅದೆಷ್ಟು ಬೈಬೇಕು ಅನಿಸುತ್ತೋ ಬೈದು ಬಿಡ್ರೋ ಇಬ್ಬರು, ಆದರೆ ಏನಾದರೂ ಸೊಲ್ಯೂಷನ್ ಹೇಳ್ರೋ, ಪ್ರಾಮಿಸ್ ಕಂಡ್ರೋ, ಇನ್ಯಾವತ್ತೂ ದುಡ್ಕೋದಿಲ್ಲ, ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ, ಪ್ಲೀಸ್ ಕಂಡ್ರೋ ಅಂತ ಗೋಗರೆದ ನವೀನ್. ಫ್ರೆಂಡ್ಶಿಪ್ ಮೇಲೆ ಪ್ರಾಮಿಸ್ ಮಾಡಿದ ಕೂಡಲೇ ಮೆತ್ತಗಾಗಿದ್ರು ಇಬ್ಬರು. ಲಾಸ್ಟ್ ಟೈಮ್ ಕೂಡ ಇದೇ ಹೇಳಿದ್ದೆ ಬಿಡು, ಮುಖ ತಿರುಗಿಸಿದ ಯತಿ. ಕಾಲ್ ಮಾಡು ನೋಡೋಣ, ರಿಸೀವ್ ಮಾಡಲ್ಲ ಅಂತ ಅಂದ್ಕೋತೀನಿ, ಮಾಡಿದ್ರೂ ಉಗಿತಾಳು, ಉಗಿಸ್ಕೊ ನಿರ್ಲಿಪ್ತನಂತೆ ನುಡಿದ ಯತಿ. ನೀನು ಮಾಡಿರೋ ತಪ್ಪು ನೀನೇ ಸರಿ ಮಾಡಬೇಕು, ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಬಟ್ ಇದು ಸ್ಟ್ರಾಂಗ್ ವಾರ್ನಿಂಗ್ ನವಿ, ನಿನಗೆ ನಿನ್ನ ನಡತೆಯಿಂದ ನೀನು ಬದಲಾಗಬೇಕು. ಸ್ವಲ್ಪ ಕೂಲಾಗಿರೋ. ನಿಜ ಹೇಳು ನವಿ, ಗೌಡ್ರಿಗೆ ಮುಖ ತೋರಿಸ್ಲಿಲ್ಲ ಅಂತ ಕೋಪ ಬಂತೋ? ಮತ್ತೇನಕ್ಕೆ ಕೋಪ ಬಂತು? ನಿಂಗೆ ಗೆಳೆಯನ ಅಂತರಾಳದ ಅರಿವಿದ್ದ ಸತಿ ಮುಚ್ಚಿಟ್ಟ ಸತ್ಯವನ್ನು ಹೊರಗೆಳೆಯುವವನಾಗೆ ಕೇಳಿದ್ದ. ನಿಜ ಹೇಳ ಮಗ, ಅಪ್ಪನ ಹತ್ರ ಸುಳ್ಳು ಹೇಳಿದೆ, ನನಗೆ ಕೆಟ್ಟ ಕೋಪ ಬಂದುಬಿಡ್ತು ಅವಳಿಗೆ ಸಂಬಂಧಗಳು ಬರ್ತಿರೋ ವಿಷಯ ಕೇಳಿ. ಅಲ್ಲ ಕಣ್ರೋ, ಅವಳು ನನ್ನವಳು, ಅದು ಹೇಗ್ರೋ ಮತ್ತೊಬ್ಬ ಬರ್ತಾನೆ ಅವನಿಗೆ ಸ್ವಂತ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಹೊಡೆದೆ ಅಂತ ನವೀನ್ ಹೇಳ್ದ. ಶಬ್ಬಾಸ್ ಬೇಟ, ಯಾವನೋ ನಿನ್ನ ಎಜುಕೇಟೆಡ್ ಅಂತ ಹೇಳಿದ್ದು ಅವರು ಗಂಡಿನ ಕಡೆಯವರು ಇದ್ದಿದ್ದಕ್ಕೆ ನಕ್ಷತ್ರನ ಆಚೆ ಬರೋಕ್ಕೆ ಬಿಟ್ಟಿಲ್ಲ ಅನ್ನೋದು ಕಣ್ಣಿಗೆ ಕಾಣ್ತಿರೋ ಸತ್ಯ. ಅಂಗೈಲಿರೋ ಹುಣ್ಣು ನೋಡ್ಕೊಳ್ಳೋದಕ್ಕೆ ಯಾವನೋ ನಿನ್ನಂಥವನು ಕನ್ನಡಿ ಕೇಳದ್ನಂತೆ. ತಾಳ್ಮೆ ಇರಬೇಕು ಕಣೋ. ಸತಿ ನಿರುತ್ಸಾಹಿಯಂತೆ ಉತ್ತರಿಸಿದ್ದ. ಆಗಿದ್ದಾಗೋಯ್ತು, ಮುಂದೇನು ಮಾಡೋದು ಹೇಳು ಸತಿ. ಅಡ್ಗುಲಜ್ಜಿ ಥರ ಅದನ್ನೇ ಹಿಡ್ಕೊಂಡು ಕೂತಿದ್ದಾನೆ. ಪಾಸ್ಟ್ ಈಸ್ ಪಾಸ್ಟ್ ಅಂದ ಯತಿ. ಸೈಲೆಂಟಾಗಿ ಮನೆಗೆ ಹೋಗಿ ಮಾಡಿಟ್ಟಿರೋದನ್ನು ಊಟ ಮಾಡಿ ಮಲ್ಕೋ. ಅವ್ನು ಸಮಾಧಾನ ಆಗೋವರೆಗೂ ಮೀಟ್ ಮಾಡಿ ಸಾರಿ ಕೇಳು. ನೋಡೋ, ಅವಳು ನಿನ್ನ ಲವ್ ಮಾಡ್ತಾಳೋ ಮಾಡಲ್ವೋ ಅದನ್ನು ಪರ್ಸ್ನಲ್ ಒಂದು ಹೆಣ್ಣಿನ ಮೇಲೆ ಕೈ ಮಾಡಿರೋದು ನಿನ್ನ ತಪ್ಪು. ಅವಳು ಕ್ಷಮಿಸೋವರೆಗೂ ನೀನು ಅವಳನ್ನ ಕ್ಷಮೆ ಕೇಳಲೇಬೇಕು. ಮಾತು ಮುಗಿಸಿ ನಡಿ ಮನೆಗೆ ಎಂದು ಎದ್ದು ನಿಂತ ಸತಿ. ಉಪಾಯವೊಂದು ಹೊಳೆದವನಂತೆ ನವಿ, ಮಗ ಏನೋ ಮಾಡ್ತೀನಿ, ಚೂರು ಸಪೋರ್ಟ್ ಮಾಡ್ರೋ ಎಂದು ಕೇಳಿದ. ಏನೋ ಮಾಡ್ತೀನಿ ಅಂತ ಮತ್ತೇನೋ ಮಾಡಿಯಾ, ಹೆಂಡ ಕುಡಿದ ಕೋತಿಯಂತೆ.
ಎಂದು ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದ್ದ ಯತಿ. ಮನೆ ತಲುಪಿ ಮನೆಯಲ್ಲಿ ಸುಳಿವು ಸಿಗಬಾರದೆಂದು ಊಟದ ಶಾಸ್ತ್ರ ಮಾಡಿ ಓದಿನ ನೆಪ ಒಡ್ಡಿ ರೂಮು ಸೇರಿದ ನಕ್ಷತ್ರಳಿಗೆ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಕುಳಿರ್ಗಾಳಿಗೆ ಹೊಯ್ದಾಡುವ ದೀಪದಂತೆ ಯಾವುದೇ ನಿರ್ಧಾರಕ್ಕೂ ಬರಲಾಗದೆ ಹೊಯ್ದಾಡ್ತಾ ಇದ್ಲು. ನಾನು ಶರದಿ ಅಂದ್ಕೊಂಡಿದ್ದೆ ತಪ್ಪ? ಅರುಣಕ್ಕ ಹೇಳಿದ್ದೆ ಸರಿನಾ? ಗಂಡು ಜಾತಿನೇ ಇಷ್ಟೇನಾ? ಅನುಮಾನ ಅಪಸ್ವರಗಳ ತಂತಿ ಮೀಟಿ ಬಿಟ್ನಲ್ಲ. ಅವಮಾನಗಳಿಗೆ ಗುದ್ಲಿ ಪೂಜೆ ಮಾಡೋದ್ನ? ಹೆಣ್ಣು ಅಂದರೆ ಅವಮಾನ ಮಾಡಿಸ್ಕೊಳ್ಳೇಬೇಕಾ? ಇದು ಮೊದಲ ಸಲ ಅಲ್ಲ, 2ನೇ ಬಾರಿ. ನಾನೇನು ತಪ್ಪು ಮಾಡಿದ್ದೆ ಅಂತ ಹೊಡೆದ? ಅವನಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿದ್ದು ಯಾರು? ಹೊಡೆದಿದ್ದು ಮಾವಂಗೆ ಅವಮಾನ ಆಯಿತು ಅಂತಾನ ಅಥವಾ ನನಗೆ ಸಂಬಂಧ ಬಂದಿದ್ದಕ್ಕ? ಯಾವಾಗಲೂ ಕನ್ಫ್ಯೂಷನ್ನಲ್ಲೇ ದುಡ್ತಾನೆ. ಒಳ್ಳೆಯವನ ಕೆಟ್ಟವನ? ಯಾವುದಕ್ಕೂ ನಿರ್ಧಾರಕ್ಕೆ ಬರೋಕ್ಕಾಗ್ತಾಯಿಲ್ಲ. ಗುರಿ ಇರುವ ಕೈನಲ್ಲಿ ಕನಸುಗಳು ಇರಬಾರ್ದು. ನಿರ್ಲಿಪ್ತತೆಯಿಂದ ಓದಿನ ಕಡೆ ಗಮನ ಕೊಡೋಣ. ಭವಿಷ್ಯದ ಬಗ್ಗೆ ಯೋಚನೆ ಬೇಡ. ಅಪ್ಪ ಇದ್ದಾರಲ್ಲ ನಿರ್ಧಾರ ಮಾಡೋದಿಕ್ಕೆ ಎನ್ನುತ್ತಾ ತಲೆ ತುಂಬಿಕೊಂಡು ಗುಯಿಗುಡುತ್ತಿದ್ದ ಇಲ್ಲಸಲ್ಲದ ಯೋಚನೆಗಳನ್ನೆಲ್ಲ ಒಮ್ಮೆಲೆ ಗದರಿ ತಲೆ ಕೊಡವಿ ಶಾಂತ ಚಿತ್ತಳಂತೆ ಮುಸುಕೆಳೆದುಕೊಂಡು ನಿದಿರೆಗೆ ಜಾರಿದ್ದಳು ನಕ್ಷತ್ರ. ನೆನಪುಗಳ ಮರೆಮಾಚಲು ನಿದ್ರೆ ಬರಬೇಕೇನೋ. ದಿನಪ್ರತಿ ಹುಟ್ಟಿ ಸಾಯುವ ಈ ನಿದ್ರೆಯಿಂದ ನೆನಪುಗಳ ಸಾವು ಸಾಧ್ಯ ಇಲ್ಲ. ನಮ್ಮೊಳಗಿನ ನೆನಪುಗಳು ನಮ್ಮನ್ನೆಂದೂ ಅಳಲು ಬಿಡಬಾರದು. ಅವುಗಳನ್ನು ಮೆಟ್ಟಿ ನಿಂತು ಬದುಕುವ ಗಟ್ಟಿತನ ನಮ್ಮದಾಗಬೇಕು ಎಂದುಕೊಂಡೇ ಆದಷ್ಟು ನೆನಪುಗಳಿಂದ ದೂರವಿರುವ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ಲು. ಪಪ್ಪ, ಬಸ್ ತುಂಬ ರಶ್ ಇರುತ್ತೆ, ಕ್ಲಾಸ್ಗೆ ಲೇಟ್ ಆಗಿಬಿಡುತ್ತೆ, ಪಿಕಪ್ ಡ್ರಾಪ್ ಮಾಡಿ ಸ್ವಲ್ಪ ದಿನ. ಹಾಂ ಅಮ್ಮ, ಹಾಗೆ ಮೊಬೈಲ್ ಮನೇಲೇ ಬಿಟ್ಟು ಹೋಗ್ತೀನಿ. ಇದಿದ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಡಿಸ್ಟರ್ಬ್ ಆಗುತ್ತೆ. ಗಾಬರಿ ಏನೂ ಆಗಬೇಡ, ಪಪ್ಪ ಬರ್ತಾರಲ್ಲ ಪಿಕಪ್ಗೆ ಅಂತ ನಕ್ಷತ್ರ ಹೇಳಿದ್ಲು. ದೇವರು ಇವಾಗಾದರೂ ಒಳ್ಳೆ ಬುದ್ಧಿ ಕೊಟ್ಟನಲ್ಲ ನಿನಗೆ. ಎಷ್ಟು ದಿನದಿಂದ ಬಡ್ಕೋತಿದ್ದೆ, ಮೊಬೈಲ್ ಬಿಟ್ಟು ಹೋಗು, ಓದೋದ್ರ ಕಡೆ ಗಮನ ಕೊಡು ಅಂತ ಕೇಳ್ತಿದ್ದ ನನ್ನ ಮಾತನ್ನ ಪೂರ್ಣಿಮಾ ಸಿಹಿಯಾಗಿ ಗೊಣಗಿದ್ರು. ಈ ಅಮ್ಮಂದರೆ ಹೀಗೆ, ಯಾವಾಗಲೂ ಟಿಪಿಕಲ್ ಅನಿಸುತ್ತೆ. ನಿನ್ನ ಆಸೆ ನೆರವೇರಿದ್ದಕ್ಕೆ ನಿನ್ನ ದೇವರಿಗೆ ತುಪ್ಪದ ದೀಪ ಹಚ್ಚು. ಪಪ್ಪ, ನೀವು ಬನ್ನಿ, ಡ್ರಾಪ್ ಮಾಡಿ, ಲೇಟಾಗತ್ತೆ ನನಗೆ ಅಂತ ಅವಸರ ಮಾಡಿದ್ಲು ನಕ್ಷತ್ರ. ವಿಶ್ವನಾಥರು ನಗುತ್ತಾ, ಬಾ ಮಗಳೇ, ನಿಮ್ಮಮ್ಮ ಅಂತಾನೆ ಅಲ್ಲ, ಎಲ್ಲ ಅಮ್ಮಂದರು ಹೀಗೇನೆ ಅಂತ ಹೇಳಿದ್ರು. ಏನು, ನೆನ್ನೆ ಬಾಸ್ ಫುಲ್ ಟೆನ್ಷನಲ್ಲಿದ್ರಲ್ಲ, ಏನಾಯಿತು? ಕ್ಯಾಂಟೀನ್ನ ಕಾರ್ನರ್ ಸೀಟ್ನಲ್ಲಿ ಒಬ್ಬಂಟಿಯಾಗಿ ಕೂತು ಟೀ ಕುಡಿಯುತ್ತಿದ್ದ ನವೀನ್ ಬಳಿ ಬಂದು ಕೂರುತ್ತಾ ಕೇಳಿದ್ದಳು ಶ್ರೇಯಾ. ಏನಿಲ್ಲ ಬಿಡೆ, ನೀನೇನು ಬೆಳಗ್ಗೆನೇ ಇಲ್ಲಿ ಕಾಣಿಸ್ಕೋತಿದ್ಯಾ, ಕ್ಲಾಸ್ ಇಲ್ವಾ ಅಂತ ನವೀನ್ ಕೇಳ್ದ. ಏನಿಲ್ಲ ಅನ್ನೋದ್ರಲ್ಲೇ ಎಲ್ಲ ಇದೆ ಅಂತ ಗೊತ್ತಾಯಿತು. ಏನಾಯಿತು ಹೇಳೋ ಅಂತ ಶ್ರೇಯಾ ಕೇಳಿದ್ಲು. ನಿನ್ನಿಂದ ಸಾಲ್ವ್ ಆಗೋದಾಗಿದ್ದರೆ ಹೇಳ್ತಿದ್ದೆ ಬಿಡು, ನಾನೇ ಏನಾದರೂ ಒಂದು ದಾರಿ ಹುಡುಕ್ತೀನಿ ಅಂತ ನವೀನ್ ಹೇಳ್ದ. ನನ್ನಿಂದ ಆಗಲ್ಲ ಅಂತ ನೀನೇ ಹೇಗೆ ಡಿಸೈಡ್ ಮಾಡ್ತೀಯಾ? ಏನು ಮ್ಯಾಟರು? ಅದೇ ನೀನು ಚೈಲ್ಡ್ ಲವರ್ ಜೊತೆ ಕಿರಿಕ ಅಂತ ಶ್ರೇಯಾ ಕೇಳಿದ್ಲು. ಹಾಕ್ತೀನಿ ನೋಡು ಚೈಲ್ಡ್ ಗಿಲ್ಡ್ ಅಂದರೆ ಅಂತ ಕೈ ಎತ್ತಿದ್ದ ನವಿ. ಬಿಡೋ ಮಾರಾಯ, ಮಾತಿಗೆ ಮುಂಚೆ ಕೈ ಎತ್ತತಿಯಲ್ಲ, ಸಾರಿ ಏನಾಯ್ತು ಹೇಳು ಅಂತ ಶ್ರೇಯಾ ಹೇಳಿದ್ಲು. ನಡೆದಿದ್ದನ್ನೆಲ್ಲ ವಿವರಿಸಿ, ನೈಟಿಂದ ಲೆಕ್ಕ ಇಲ್ಲದಷ್ಟು ಕಾಲು ಮೆಸೇಜ್ ಮಾಡಿದ್ದೀನಿ, ರಿಪ್ಲೈ ಇಲ್ಲ, ಮಾರ್ನಿಂಗಿಂದ ಸ್ವಿಚ್ ಆಫ್ ಬರ್ತಿದೆ, ಟೆನ್ಷನ್ ಆಗೋಗಿದೆ, ಹೇಗಪ್ಪ ಸಮಾಧಾನ ಮಾಡೋದು ಅಂತ ನವೀನ್ ಹೇಳ್ದ. ಇಷ್ಟೇನಾ? ಏನೋ ಆಗೋಯ್ತು ಅಂದ್ಕೊಂಡೆ. ಲವ್ ಅಂದರೆ NH ನೈಸ್ ರೋಡ್ ಥರ ಆರಾಮಾಗಿ ಹೋಗಬೇಕು ಅಂದರೆ ಹೇಗೆ ಹೇಳು? ಅಲ್ಲಲ್ಲಿ ಹಾಳು ಬಿದ್ದ ರೋಡ್ಗಳು ಇರ್ತಾವಪ್ಪ. ಟೇಕ್ ಇಟ್ ಈಸಿ, ಸಾರಿ ಕೇಳು, ಕನ್ವಿನ್ಸ್ ಮಾಡು, ಕಳ್ಕೊತೀನಿ ಅನ್ನೋ ಭಯ ಹೀಗೆ ಮಾಡಿದೆ ಅಂತ ಅರ್ಥ ಮಾಡಿಸು. ಐ ವಿಶ್ ಯು ಕಾಂಪ್ರಮೈಸ್ ಸೂನ್. ಮನದೊಳಗಿನ ಬೇಸರವನ್ನು ಮರೆಮಾಚಿ ಶ್ರೇಯಾ ಹಾರೈಸಿದ್ಲು. ಕಾಲೇಜು ತಲುಪಿದ ನಕ್ಷತ್ರಳಿಗೆ ಆಗಲೇ ತಲುಪಿದ್ದ ಶರದಿ ಸ್ನೇಹ ಎದುರಾಗಿ, ಏನೇ ಇದು, ಬಸ್ ಬರೋ ಟೈಮ್ಗಿಂತ ಬೇಗ ಬಂದಿದ್ದೀಯಾ ಅಂತ ಕೇಳಿದ್ರು. ಪಪ್ಪ ಡ್ರಾಪ್ ಮಾಡಿದ್ರು ಅಂತ ಚುಟುಕಾಗಿ ಉತ್ತರಿಸಿದ್ಲು ನಕ್ಷತ್ರ. ಅದೇನಾಗುತ್ತೆ ನಿನಗೆ, ಅವಾಗವಾಗ ಗ್ರಹಣ ಹಿಡಿದಿರುತ್ತೆ. ಸಪ್ಪಗಿದ್ದ ನಕ್ಷತ್ರಳ ಮುಖ ನೋಡಿ ಸ್ನೇಹ ಕೇಳಿದ್ಲು. ವಿಷಯ ತಿಳಿದಿದ್ದ ಶರದಿ ನಕ್ಷತ್ರಳ ಮನದಾಳ ತಿಳಿಯುವ ಸಲುವಾಗಿ ಮಗುಮ್ಮಾಗಿ ಕುಳಿತಳು. ಫಸ್ಟ್ ಪೀರಿಯಡ್ ಬಯಾಲಜಿ ಅಲ್ವಾ, ಬಂದರೆ ಕ್ಲಾಸ್ಗೆ ಹೋಗೋಣ, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಸೀರಿಯಸ್ಸಾಗಿ ಓದೋಣ, ಡುಮ್ಕಿ ಹೊಡೆದ್ರೆ ಆಮೇಲೆ ಸ್ಟೂಡೆಂಟ್ ಲೈಫ್ಗೆ ಎಳ್ಳು ನೀರು ಬಿಡಬೇಕಾಗತ್ತೆ ಅಂತ ಅವಸರದಿಂದ ಹೇಳಿದ್ಲು ನಕ್ಷತ್ರ. ಏನೇ, ಪಾಸಾದರೆ ಕಾಲೇಜು, ಫೇಲ್ ಆದರೆ ಮ್ಯಾರೇಜು. ಆಫರ್ ಏನಾದರೂ ಇದೆಯಾ ಮನೆಯಲ್ಲಿ? ನಮ್ಮನೆಯಲ್ಲೂ ಆಫರ್ ಜಾರಿ ಆದರೆ ಸಾಕು, ಯಾರಿಗೆ ಬೇಕ್ರೆ ಈ ಓದು ತಲೆನೋವು, ಆರಾಮಾಗಿ ಮದುವೆ ಆಗಿ ಗಂಡನ ಜೊತೆ ಹ್ಯಾಪಿಯಾಗಿ ಇದ್ಬಿಡಬೇಕು ಅಂತ ಸ್ನೇಹ ಹೇಳಿದ್ಲು. ನೀನು ಅಂದ್ಕೊಂಡಾಗಿರುತ್ತೆ ಅಂತ ಅಂದ್ಕೋಬೇಡ ಸ್ನೇಹ, ಸುತ್ತಾಟ ಎಂಜಾಯ್ಮೆಂಟ್ ಎಲ್ಲ ಹೊಸದ್ರಲ್ಲಿ ಅಷ್ಟೇ ಚೆಂದ, ಆಮೇಲೆ ಯಾಕಾದರೂ ಮದುವೆ ಆದ್ನೋ ಸ್ಟೂಡೆಂಟ್ ಲೈಫೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಂತ ಶರದಿ ಹೇಳಿದ್ಲು. ಮಾತೆ ಶರದಿಯವರೇ, ನಿಮ್ಮ ಪ್ರವಚನನ ನಿಮ್ಮ ಮಠದಲ್ಲಿ ಇಟ್ಕೊಳ್ಳಿ, ನಮ್ಮ ಹತ್ರ ಬೇಡ, ಕೈ ಮುಗಿಯುವಂತೆ ನಟಿಸಿದ್ಲು ಸ್ನೇಹ. ಬಂದರೆ ಕ್ಲಾಸಿಗೆ ಟೈಮ್ ಆಯಿತು, ಹೋಗೋಣ ಎನ್ನುತ್ತಾ ಎದ್ದು ನಿಂತಳು ನಕ್ಷತ್ರ. ಮಾತ್ರ 10 ಮಾತಿಗೊಂದು ಅನ್ನೋ ಥರ ಆಗಿದ್ಲು. ಕಾರಿಡಾರ್ನಲ್ಲಿ ನಡಿಬೇಕಾದ್ರೆ ಮೊಬೈಲ್ ನೋಡುತ್ತಾ ನಡೆಯುತ್ತಿದ್ದ ಶರದಿಗೆ ನಕ್ಷತ್ರ ಗದರುತ್ತಾ, ಸ್ವಲ್ಪ ಮೊಬೈಲಿಂದ ಆಚೆ ಬಾರೆ, ಅಡಿಕ್ಷನ್ ತುಂಬ ಒಳ್ಳೆಯದಲ್ಲ.
ಅಂತ ಧ್ವನಿ ಸೇರಿಸಿದ ಸ್ನೇಹ, ಅಡಿಕ್ಷನ್ ಆಫ್ ಪರ್ಸನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳಿದ್ಲು. ಹಸಿ ಗೋಡೆಗೆ ಮೆತ್ತಿದ್ದ ಬರಹದಂತೆ ಸ್ನೇಹಳ ಮಾತು ನಕ್ಷತ್ರಗಳನ್ನು ಇನ್ನಷ್ಟು ಆಲೋಚನೆಗೆ ದೂಡಿತ್ತು. ಏನು ಮಾಡಿಬಿಡ್ತಿರ್ಬೋದು ಈಗ? ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡಿ ಮನೇಲಿ ಬಿಟ್ಟು ಬಂದಿದ್ದೀನಿ. ಬಸ್ನಲ್ಲಿ ಕೂಡ ಬಂದಿಲ್ಲ ಮುಖ ನೋಡೋದಕ್ಕೆ. ಮೊದಲೇ ಕೋಪಿಷ್ಟ, ಟೆನ್ಷನ್ ಪಾರ್ಟಿ, ಅಣ್ಣಂದ್ರ ಮೇಲೆ ರೇಗಾಡಿರ್ತಾನೆ. ಅಟ್ಲೀಸ್ಟ್ ಸತಿ ಅಣ್ಣಂಗಾದರೂ ಹೇಳಬೇಕಿತ್ತು ನಾನು. ಬಿಡಬೇಡ, ಎಷ್ಟೇ ಆದರೂ ಫ್ರೆಂಡ್ ಕಡೆಗೆ ಒಂದು ಪಾಲು ಹೆಚ್ಚು ಪ್ರೀತಿ. ಹೇಗೆ ವಿಷಯ ತಿಳ್ಕೊತಾನೆ ಬಿಡ್ಲು? ಇದ್ದಾಳಲ್ಲ ಇವಳೆ, ರೆಕ್ಕೆ ಇಲ್ಲದ ಪಾರಿವಾಳ, ಕೊಡ್ತಾಳೆ ಪಿನ್ ಟು ಪಿನ್ ಇನ್ಫಾರ್ಮೇಷನ್. ನಾನು ಡಿಸ್ಟರ್ಬ್ ಆಗಬಾರ್ದು, ಸ್ಥಿತಪ್ರಜ್ಞಳಾಗಿರಬೇಕು ಅಂತ ಅಂದ್ಕೊಂಡ್ಲು ನಕ್ಷತ್ರ. ಹೀಗೆ ಒಂದು ವಾರ ಕಳೀತು. ನಕ್ಷತ್ರ ಸ್ಟಡೀಸ್, ಕಾಲೇಜ್, ಫ್ರೆಂಡ್ಸ್ ವಿಷಯ ಬಿಟ್ಟು ಕಾಲೇಜಿನ ಕಾಂಪೌಂಡ್ನಾಚೆ ವಿಷಯ ಮಾತಾಡೋದಕ್ಕೆ ಶರದಿಗೆ ಆಸ್ಪದವೇ ಕೊಡಲಿಲ್ಲ. 4-6 ಬಾರಿ ಸುತ್ತಿ ಬಳಸಿ ಮಾತನಾಡಲು ಬಂದವಳ ಮಾತಿಗೆ ತಾನೇ ಬ್ರೇಕ್ ಹಾಕಿದ್ಲು. ಮರಳಿ ಯತ್ನವ ಮಾಡು ಎಂಬಂತೆ ಪ್ರಯತ್ನಿಸಿ ಸೋತ ಶರದಿ ನವೀನನಿಗೆ ಕಾಲ್ ಮಾಡಿದ್ಲು. ಶರದಿ, ಹೇಗಿದ್ದಾಳೆ ಚುಕ್ಕಿ? ಮಾತಿಗೇನಾದರೂ ಸಿಕ್ಕಿದ್ಲಾ? ಕೋಪ ಕಮ್ಮಿ ಆಗಿಲ್ವಾ ಇನ್ನೂ? ಮಾವನೇ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದಾರಾ? ಹೇಗಾದರೂ ಮಾಡಿ ಎಲ್ಲಾದರೂ ಕರ್ಕೊಂಡು ಬಂದು ಮೀಟ್ ಮಾಡಿಸೋದಕ್ಕಾಗತ್ತಾ? ಒಂದು ವಾರ ಆಗಿದೆ ಮುಖ ನೋಡಿದೆ. ವಾಯ್ಸ್ ಕೇಳದೆ ಚಿಟ್ಟು ಹಿಡಿದ ಹಾಗಾಗಿದೆ. ಕಳವಳ, ಕಾತರತೆ ಇತ್ತು ನವೀನನ ಧ್ವನಿಯಲ್ಲಿ. ಬ್ರೋ, ನಿಧಾನ. ಹೀಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರೆ ನಾನೇನು ಹೇಳಲಿ? ಸಾರಿ ಬ್ರೋ, ಅವಳು ಯಾವುದೇ ವಿಷಯ ಮಾತಾಡೋದಕ್ಕೂ ಚಾನ್ಸ್ ಕೊಡ್ತಾ ಇಲ್ಲ. ಕೋಪ ಅನ್ನೋದಕ್ಕಿಂತ ಒಂಥರ ಬೇಸರ, ನಿರ್ಲಿಪ್ತತೆ ಆವರಿಸಿದೆ ಅವಳನ್ನು. ಮೊದಲಿನಷ್ಟು ಆ್ಯಕ್ಟಿವ್ ಇಲ್ಲ. ಜೊತೆಗೆ ಪುಸ್ತಕದ ಮೊರೆ ಹೋಗಿದ್ದಾಳೆ. ಕ್ಲಾಸಸ್ ನಡೆಯುವಾಗ ಅತ್ತಿತ್ತ ತಿರುಗಿ ಕೂಡ ನೋಡಲ್ಲ. ಬೋರ್ಡ್ನ ಅಷ್ಟು ದಿಟ್ಟಿಸಿ ನೋಡ್ತಾಳೆ. ಹಾಗಂತ ಕಾನ್ಸಂಟ್ರೇಷನಿಂದ ಲೆಸನ್ ಕೇಳ್ತಿರ್ತಾಳೆ ಅಂತಲ್ಲ. ದೇಹ ಇಲ್ಲಿರುತ್ತೆ, ಮನಸ್ಸು ಮತ್ತೆಲ್ಲೋ ಇರುತ್ತೆ. ಬಲವಂತವಾಗಿ ದೂರ ಇರೋ ಪ್ರಯತ್ನ ಮಾಡ್ತಿದ್ದಾಳೆ. ತುಂಬ ಮಿಸ್ ಮಾಡ್ಕೋತಾ ಇದ್ದಾಳೆ ಅಂತ ಶರದಿ ಹೇಳಿದ್ಲು. ಶರದಿ, ಹೇಗಾದರೂ ಮೀಟ್ ಮಾಡಿಸೋದಕ್ಕೆ ಟೈಮ್ ಫಿಕ್ಸ್ ಮಾಡ್ತೀಯಾ ಒಂದು ಸಾರಿ? ಅವಳನ್ನು ಮೀಟ್ ಮಾಡಿದ್ರೆ ಸಾಕು, ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ಎಲ್ಲಾದರೂ ಸರಿ, ಮೀಟ್ ಮಾಡಬೇಕು ಅಷ್ಟೇ. ಏನಾದರೂ ಮಾಡು ಪ್ಲೀಸ್ ಅಂತ ನವೀನ್ ಗೋಗರೆಯುವಂತೆ ಕೇಳಿದ್ದ. ಎಲ್ಲಿ ಮೀಟ್ ಮಾಡಿಸೋದು ಬ್ರೋ? ಅವಳಿಗೆ ನನ್ನ ಮೇಲೆ ಫುಲ್ ಡೌಟ್ ಇದೆ. ಮೊನ್ನೆ ಸ್ನ್ಯಾಕ್ಸ್ ತಿನ್ನಕ್ಕೆ ಕರೆದಿದ್ದಕ್ಕೆ ಬರಲಿಲ್ಲ. ನಾನು ಕರೆದ್ರೆ ಬರಲ್ಲ, ಬಟ್ ಸ್ನೇಹಂಗೆ ವಿಷಯ ಗೊತ್ತಿಲ್ವಲ್ಲ, ಕರೆದ್ರೆ ಬರ್ಬೋದು ಅನಿಸುತ್ತೆ. ಬಟ್ ಎಲ್ಲಿಗೆ ಅಂತ ಕೇಳಿದ್ಲು ಶರದಿ. ಸ್ನೇಹಂಗೆ ಕನ್ವಿನ್ಸ್ ಮಾಡಿ ಅವಳ ಕಡೆಯಿಂದ ಚುಕ್ಕಿನ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಈ ಭಾನುವಾರ ಕೃಷ್ಣಗಿರಿಗೆ ಕರ್ಕೊಂಡು ಬನ್ನಿ. ಸದ್ಯಕ್ಕೆ ನಿಯರ್ ಲೋನ್ಲಿ ಪ್ಲೇಸ್ ಅಂದರೆ ಅದೇ. ಕೂಗಾಡಲಿ, ಬೈಲಿ, ಬೇಕಾದರೆ ಅವಳ ಕೋಪ ಕಮ್ಮಿ ಆಗೋದಾದರೆ ಒಂದು ಹೊಡೆದು ಬಿಡಲಿ. ಒಟ್ಟಿನಲ್ಲಿ ಅವಳ ಮುಖ ನೋಡಬೇಕು ಅಷ್ಟೇ ಅಂತ ನವೀನ್ ಹೇಳ್ದ. ಬ್ರೋ, ಕೃಷ್ಣಗಿರಿಗ? ಅಲ್ಲಿ ಬರೀ ಕಪಲ್ಸ್ಗಳೇ ಹೋಗೋದು, ಪೊರ್ಕಿಗಳೇ ಜಾಸ್ತಿ ಅಂತ ಮಾತಾಡ್ತಿರ್ತಾರೆ ನಮ್ಮ ಕಾಲೇಜಿನಲ್ಲಿ. ಅಲ್ಲಿಗೆ ನಾವು ಯಾರಾದರೂ ನೋಡಿದ್ರೆ? ಆಲ್ರೆಡಿ ನಕ್ಷು ಒಂದು ಸಾರಿ ಬಿಸಿ ಬಿದ್ದಿದ್ದಾಳೆ ರ್ಯಾಗಿಂಗ್ನಲ್ಲಿ ಅಂತ ಹಿಂದೇಟು ಹಾಕಿದ್ಲು ಶರದಿ. ರ್ಯಾಗಿಂಗ್ ಏನೂ ಆಗಲ್ಲ, ನಾವಿರಲ್ವಾ? ನೀವಲ್ಲಿ ತಂಗಿನ ಕನ್ವಿನ್ಸ್ ಮಾಡಿ ಹೊರಡಿಸಿ, ನಾನಿಲ್ಲಿ ಅಣ್ಣಂದ್ರನ್ನ ಹೊರಡಿಸ್ತೀನಿ ಅಂತ ನವೀನ್ ಹೇಳ್ದ. ಸತೀಶ್ ಅವರನ್ನು ಯಾಕೆ? ಅವರಿಗೇನಾಗಿದೆ ಕನ್ವಿನ್ಸ್ ಮಾಡೋ ಅಂಥದ್ದು ಅಂತ ಶರದಿ ಹೇಳಿದ್ಲು. ಅವತ್ತಿಂದ ಸತಿ ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ಮಾತು ಬಿಡೋಕ್ಕಾಗಲ್ಲ ಅನ್ನೋ ಅನಿವಾರ್ಯತೆಗೆ ಕಟ್ಟಿಬಿದ್ದು ಬೇಕೋ ಬೇಡವೋ ಅನ್ನೋ ಹಾಗೆ ಒಂದೆರಡು ಮಾತಾಡ್ತಾ ಇದ್ದಾನೆ ಅಷ್ಟೇ. ಬುದ್ಧಿ ಬಂದಾಗಿಂದ ಒಂದಿನಾನು ಅವನ ಜೊತೆ ಮಾತಾಡದೇ ಇರೋದು ನನಗೆ ನೆನಪಿಲ್ಲ. ಆದರೆ ಇವಾಗ ಮುಂದೆ ಮಾತನಾಡಲಾಗದೆ ನವೀನನ ಗಂಟಲು ಕಟ್ಟಿತ್ತು. ಬ್ರೋ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಆಗುತ್ತೆ ಅಂತ ಶರದಿ ಹೇಳಿದ್ಲು. ಅಷ್ಟೇ ಅಲ್ಲ ಶರದಿ, ಅಪ್ಪ ಏನೇ ಹೇಳೋದಿದ್ರು 3ನೇವ್ರ ಹತ್ರ ಹೇಳ್ತಿದ್ದಾರೆ. ನೇರವಾಗಿ ಮಾತಾಡ್ತಾ ಇಲ್ಲ. ಅವ್ರ ಹತ್ರನಾದರೂ ಕೇಳೋಣ ಅಂದರೆ ಅಷ್ಟರಲ್ಲಿ ಏನೇ ನೀನು CM ಆಗಬೇಕಾಗಿತ್ತು. ಯಾವಾಗಲೂ ಫೋನಲ್ಲೇ ಬ್ಯುಸಿ ಇರ್ತೀಯ. ಟೈಪಿಂಗ್ ಇಲ್ಲ ಟಾಕಿಂಗ್, ಎರಡರಲ್ಲೊಂದು. ನಕ್ಷತ್ರಳ ಧ್ವನಿ ಕೇಳಿಸಿತ್ತು ನವೀನನಿಗೆ ಅತ್ತಲಿಂದ. ಇಲ್ಲಿಗೆ 26ನೇ ಅಧ್ಯಾಯ ಮುಗಿಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ಧನ್ಯವಾದಗಳು.